ನಮಸ್ಕಾರ ವೀಕ್ಷಕರೇ, ಉಚ್ಚಿಷ್ಟ ಗಣಪತಿ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶತ್ರು ವಶೀಕರಣ ಮಾಡ್ಕೊಳೋದು ವಿಧಾನ ಹೇಗೆ ಅಂತ ತಿಳಿಸ್ತೀನಿ. ನಾವು ನಮ್ಮ ಶತ್ರುಗಳನ್ನು ಕಾದಾಡಿ ಹೊಡೆದಾಡಿ ಮಾನ ಕಳ್ಕೊಳೋ ಬದಲು, ಕೋರ್ಟು ಕೇಸು ಅಂತ ಹೋಗೋ ಬದಲು ಈ ಥರ ಸಿಂಪಲ್ಲಾಗಿ ಯಂತ್ರ ಮಂತ್ರಗಳಿಂದ ನಾವು ನಮ್ಮ ಕಾರ್ಯವನ್ನು ಸಾಧನೆ ಮಾಡ್ಬೋದು. ಶತ್ರುಗಳನ್ನು ಯಾವ ಥರ ಸದೆ ಬಡಿಬೇಕು, ಅವ್ರನ್ನ ಯಾವ ಥರ ನಮ್ಮಂತೆ ಮಾಡ್ಕೊಬೇಕು ಅನ್ನೋದನ್ನು ಇವಾಗ ಹೇಳ್ತೀನಿ ನೋಡಿ. ಈ ಯಂತ್ರನ ಬೆಳ್ಳಿ ತಗಡಿನಲ್ಲಿ ಬರೆಯಬೇಕು. ಈ ಯಂತ್ರನ ಸಿದ್ಧಿ ದಿನದಲ್ಲಿ ನೋಡಿ ಬರೀಬೇಕು. ಈ ಮೇಲೆ ಯಂತ್ರಕ್ಕೆ ಗಂಧದ ಎಣ್ಣೆಯಿಂದ ಪೂಜಿಸಿ, ವಿಭೂತಿ ಕುಂಕುಮ ಗಂಧದಿಂದ ಪೂಜೆ ಮಾಡಿ ಈ ಮಂತ್ರವನ್ನು ಬರಿಬೇಕು. ಈ ಮಂತ್ರ ಓಂ ಕ್ಲೀಂ ಹ್ರೀಂ ಹಂ ನಂ ರಂ ಲಂ ಶತ್ರುವಿನ ಹೆಸರು ಬರೆದುಬಿಟ್ಟು ವಶೀಕರಣ ಸ್ವಾಹ ಈ ಮಂತ್ರ ಹೇಳ್ಕೊಬೇಕು. ಈ ಯಂತ್ರನ ಬರಿಬೇಕು. ಈ ಯಂತ್ರನ ಬೆಳ್ಳಿ ತಾಯ್ತದಲ್ಲಿ ಸೇರಿಸಿ ಅದಕ್ಕೆ ಕೆಂಪು, ಹಸಿರು, ಬಿಳಿ ಮೂರು ಬಣ್ಣದ ದಾರದಿಂದ ರೆಟ್ಟೆಗೆ ಇಲ್ಲಾಂದರೆ ಕೊರಳಿಗೆ ಕಟ್ಕೊಬೇಕು. ಈ ಧರಿಸ್ಕೊಂಡ್ಮೇಲೆ ಇದನ್ನು 41 ಶುಕ್ರವಾರ ರಾತ್ರಿ ಯಂತ್ರವನ್ನು ಬಿಚ್ಚಿ ಪೂಜೆ ಮಾಡಿ ಮತ್ತೆ ಕಟ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ನಿಮ್ಮ ಶತ್ರು ನಿಮಗೆ ವಶಭೂತನಾಗ್ತಾನೆ, ನಿಮ್ಮಂತೆ ಆಗುತ್ತಾನೆ. ಈ ಯಂತ್ರನ ಕಟ್ಕೊಂಡು ಋತುಮತಿಯಾದ ಮನೆಗೆ, ಬಾಣಂತಿಯರ ಮನೆಗೆ ಹೋಗಬಾರ್ದು. ಹೀಗೆ ಹೋಗಬೇಕು ಅಂತ ಒಂದು ಕಾರಣ ಹೋಗಲೇಬೇಕು ಅಂತ ಇದ್ದಾಗ ನೀವು ಏನು ಮಾಡಬೇಕು, ಅದನ್ನು ನೀರಿನಲ್ಲಿ ಬಿಚ್ಚಿ ನೀರಿನಲ್ಲಿಟ್ಟು ಹೋಗಬೇಕು. ಮತ್ತೆ ಪೂಜಿಸಿ ಅದನ್ನು ಕಟ್ಕೊಬೇಕು. ಇದನ್ನು 1001 ಸತಿ ಜಪ ಮಾಡಿ ಸಿದ್ಧಿ ಮಾಡ್ಕೋಬೇಕು. ಮತ್ತು ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣ ಕಾಲದಲ್ಲಿ ನೀವು ಮತ್ತೆ ಸಿದ್ಧಿ ಮಾಡ್ಕೋತಾನೆ ಇರಬೇಕು. 108 ಹೇಳ್ಕೊಂಡು ನೀವು ಸಿದ್ಧಿ ಮಾಡಿಕೊಂಡ್ರೆ ಅದಕ್ಕೆ ಪುನರ್ಜೀವ ಬಂದಂಗೆ ಆಗುತ್ತೆ. ನೀವು ಆ ಥರ ಮಾಡ್ಕೊಂಡು ಈ ಥರ ನಿಮ್ಮ ಶತ್ರುಗಳನ್ನ ನಿಮ್ಮಂತೆ ಮಾಡ್ಕೊಬೋದು. ವೀಕ್ಷಕರೇ, ನಾವು ಶಕ್ತಿಯಿಂದ ಆಗದಿರೋದನ್ನು ಯುಕ್ತಿಯಿಂದ ಮಾಡಬೇಕು ಅನ್ನೋದಕ್ಕೆ ಮಾಡ್ಕೊಳ್ಳೋದೇ ಬುದ್ಧಿವಂತರ ಲಕ್ಷಣ. ಈ ಥರ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ.